ಪಾಕಿಸ್ತಾನಕ್ಕೆ ಈ ಜನ್ಮದಲ್ಲಿ ನೆಮ್ಮದಿ ಸಿಗೋದಿಲ್ಲ ಅಂತ ಅನ್ಸುತ್ತೆ. ಭಾರತದ ಸದಾಕಾಲ ಸಂಘರ್ಷದಲ್ಲೇ ಮುಳುಗುವ ಆ ದೇಶಕ್ಕೆ ಹೊಸ ಶತ್ರು ಸಿಕ್ಕಿದ್ದಾನೆ. ಆ ಶತ್ರು ಇನ್ನಿಲ್ಲದಂತ ಹಾವಳಿ ಕೊಡ್ತಿದ್ದಾನೆ ನೋಡಿ. ಅದು ಪಾಕಿಸ್ತಾನ. ಇದುವರೆಗೆ ಒಂದೇ ಒಂದು ಯುದ್ಧವನ್ನು ಕೂಡ ಗೆಲ್ಲಲಾಗದ ನರಪೇತರ ದೇಶ. ಒಬ್ಬ ಪ್ರಧಾನಿಯನ್ನು 5 ವರ್ಷಗಳ ಕಾಲ ಆಳೋಕೆ ಬಿಡದ ದಟ್ಟ ದರಿದ್ರ ದೇಶ. ಜಗತ್ತು ಚಪ್ಪಟಿಯಾಗಿದೆ ಅಂತ ಹೇಳೋರ ಶತಮುಟ್ಟಾಳರನ್ನ ನಂಬಿರುವಂತಹ ಮಂದಬುದ್ಧಿಯ ಮಾನವರಿರುವಂತಹ ದೇಶ ಅದೇ ಪಾಕಿಸ್ತಾನ. ಇದೀಗ ಪಾಕಿಸ್ತಾನ ಮತ್ತೊಂದು ಯುದ್ಧವನ್ನ ಸೋಲ್ತಾ ಇದೆ, ಅದು ಕೂಡ ಅಫ್ಘಾನಿಸ್ತಾನದ ವಿರುದ್ಧ. ಪುಟಿನ್ ಆರ್ಡರ್, ಪಿಒಕೆಯಲ್ಲಿ ಧಮಾಕ. ಪಾಕಿಗಳನ್ನ ಅಟ್ಟಾಡಿಸುತ್ತಿದ್ದಾರೆ ಅಫ್ಘಾನಿಗಳು. ಪಾಕಿಸ್ತಾನದಲ್ಲಿ ಒಂದು ಜೀವಿ ಇದೆ, ಅದರ ಹೆಸರು ಆಸಿಮ್ ಮುನೇರ್. ಅವನು ತನಗೆ ತಾನೇ ಫೀಲ್ಡ್ ಮಾರ್ಷಲ್ ಪಟ್ಟವನ್ನ ಕೊಟ್ಟುಕೊಂಡಿದ್ದಾನೆ. ಇದೇ ಮೇಲೆ 4-5 ಪದಕವನ್ನು ಹಾಕಿಕೊಂಡು ಬಿಲ್ಡಪ್ ಬೇರೆ ಕೊಡೋ ಈ ವಿಚಿತ್ರ ಜೀವಿ ಯುದ್ಧ ನಡೆದರೆ ಸಾಕು ಬಿಲದಲ್ಲಿ ಅಡಿಗೆ ಕುಳಿತುಕೊಳ್ತಾನೆ. ಅದೇ ಕಾರಣಕ್ಕೆ ತಾಲಿಬಾನಿಗಳು ಕೂಡ ಪಾಕಿ ಸೈನ್ಯವನ್ನ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ. ಪಾಕಿಸ್ತಾನಿ ಗಡಿಯಲ್ಲಿ ತಾಲಿಬಾನ್ ಆರ್ಭಟ. ಭಾರತದ ಜೊತೆಗೆ ಯುದ್ಧ ಮಾಡಬೇಕು ಅಂತ ಪಾಕಿಸ್ತಾನಿ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಕನಸು ಕಾಣ್ತಿದ್ರೆ, ಪಾಕಿಸ್ತಾನದ ಗಡಿಯಲ್ಲಿ ತಾಲಿಬಾನಿಗಳು ದೀಪಾವಳಿ ಮಾಡುತ್ತಿದ್ದಾರೆ. ಮುಷ್ಟಿಯಷ್ಟಿರೋ ಅಫ್ಘಾನ್ ಸೇನೆ ಮುಂದೆ ಪಾಕಿಸ್ತಾನಗಳು ಮಂಡಿ ಊರಿದ್ದಾರೆ. ಅಫ್ಘಾನಿಸ್ತಾನದ ತಾಲಿಬಾನಿಗಳು ಎಷ್ಟು ಖತರ್ನಾಕ್ ಅಂದ್ರೆ, ಮೊದಲು ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದ್ರು, ಈಗ ಗಡಿಯಲ್ಲಿ ಧಮಾಕ ಮಾಡುತ್ತಿದ್ದಾರೆ. ಇದರಿಂದ ಇಡೀ ಪಾಕಿಸ್ತಾನದಲ್ಲಿ ಹಲ್ಚಲ್ ಶುರುವಾಗಿದೆ. ಪುಟಿನ್ ಒಂದು ಹೇಳಿಕೆ ಬೆನ್ನಲ್ಲೇ ಪಾಕಿಸ್ತಾನದ ಮೇಲೆ ಅಫ್ಘಾನಿಗಳು ದಾಳಿ ಮಾಡುತ್ತಿದ್ದಾರೆ. ಅಫ್ಘಾನಿಸ್ತಾನ ಎಂದಿಗೂ ಕೂಡ ಉಗ್ರರ ಪರವಾಗಿ ನಿಂತಿಲ್ಲ ಅಂತ ರಷ್ಯಾ ಅಧ್ಯಕ್ಷ ಹೇಳ್ತಾ ಇದ್ದಂತೆಯೇ ತಾಲಿಬಾನಿಗಳು ಹಾವಳಿ ಆರಂಭಿಸಿದ್ದಾರೆ. ಅದಕ್ಕೆ ಶಹಬಾಜ್ ಶರೀಫ್ ಬಳಿಯಾಗಲಿ ಸೇನಾ ವಸ್ತ್ರಧಾರಿ ಮುಲ್ಲಾ ಮುನೀರ್ಗಾಗಲಿ ಉತ್ತರ ಕೊಡೋಕ್ಕಾಗ್ತಿಲ್ಲ. ಇದು ಕೇವಲ ಆರಂಭವಷ್ಟೇ. ಆ ಕಡೆ ಅಫ್ಘಾನಿಸ್ತಾನ, ಈ ಕಡೆ ಭಾರತ ಸೇರಿ ಪಾಕಿಸ್ತಾನವನ್ನ ಮದ್ದಳೆ ರೀತಿ ಬಜಾಯಿಸಲಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಈ ಜನ್ಮದಲ್ಲಿ ನೆಮ್ಮದಿ ಸಿಗೋದಿಲ್ಲ ಅಂತ ಅನ್ಸುತ್ತೆ. ಭಾರತದ ಸದಾಕಾಲ ಸಂಘರ್ಷದಲ್ಲೇ ಮುಳುಗುವ ಆ ದೇಶಕ್ಕೆ ಹೊಸ ಶತ್ರು ಸಿಕ್ಕಿದ್ದಾನೆ. ಆ ಶತ್ರು ಇನ್ನಿಲ್ಲದಂತ ಹಾವಳಿ ಕೊಡ್ತಿದ್ದಾನೆ ನೋಡಿ. ಅದು ಪಾಕಿಸ್ತಾನ. ಇದುವರೆಗೆ ಒಂದೇ ಒಂದು ಯುದ್ಧವನ್ನು ಕೂಡ ಗೆಲ್ಲಲಾಗದ ನರಪೇತರ ದೇಶ. ಒಬ್ಬ ಪ್ರಧಾನಿಯನ್ನು 5 ವರ್ಷಗಳ ಕಾಲ ಆಳೋಕೆ ಬಿಡದ ದಟ್ಟ ದರಿದ್ರ ದೇಶ. ಜಗತ್ತು ಚಪ್ಪಟಿಯಾಗಿದೆ ಅಂತ ಹೇಳೋರ ಶತಮುಟ್ಟಾಳರನ್ನ ನಂಬಿರುವಂತಹ ಮಂದಬುದ್ಧಿಯ ಮಾನವರಿರುವಂತಹ ದೇಶ ಅದೇ ಪಾಕಿಸ್ತಾನ. ಇದೀಗ ಪಾಕಿಸ್ತಾನ ಮತ್ತೊಂದು ಯುದ್ಧವನ್ನ ಸೋಲ್ತಾ ಇದೆ, ಅದು ಕೂಡ ಅಫ್ಘಾನಿಸ್ತಾನದ ವಿರುದ್ಧ. ಪುಟಿನ್ ಆರ್ಡರ್, ಪಿಒಕೆಯಲ್ಲಿ ಧಮಾಕ. ಪಾಕಿಗಳನ್ನ ಅಟ್ಟಾಡಿಸುತ್ತಿದ್ದಾರೆ ಅಫ್ಘಾನಿಗಳು. ಪಾಕಿಸ್ತಾನದಲ್ಲಿ ಒಂದು ಜೀವಿ ಇದೆ, ಅದರ ಹೆಸರು ಆಸಿಮ್ ಮುನೇರ್. ಅವನು ತನಗೆ ತಾನೇ ಫೀಲ್ಡ್ ಮಾರ್ಷಲ್ ಪಟ್ಟವನ್ನ ಕೊಟ್ಟುಕೊಂಡಿದ್ದಾನೆ. ಇದೇ ಮೇಲೆ 4-5 ಪದಕವನ್ನು ಹಾಕಿಕೊಂಡು ಬಿಲ್ಡಪ್ ಬೇರೆ ಕೊಡೋ ಈ ವಿಚಿತ್ರ ಜೀವಿ ಯುದ್ಧ ನಡೆದರೆ ಸಾಕು ಬಿಲದಲ್ಲಿ ಅಡಿಗೆ ಕುಳಿತುಕೊಳ್ತಾನೆ. ಅದೇ ಕಾರಣಕ್ಕೆ ತಾಲಿಬಾನಿಗಳು ಕೂಡ ಪಾಕಿ ಸೈನ್ಯವನ್ನ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ. ಪಾಕಿಸ್ತಾನಿ ಗಡಿಯಲ್ಲಿ ತಾಲಿಬಾನ್ ಆರ್ಭಟ. ಭಾರತದ ಜೊತೆಗೆ ಯುದ್ಧ ಮಾಡಬೇಕು ಅಂತ ಪಾಕಿಸ್ತಾನಿ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಕನಸು ಕಾಣ್ತಿದ್ರೆ, ಪಾಕಿಸ್ತಾನದ ಗಡಿಯಲ್ಲಿ ತಾಲಿಬಾನಿಗಳು ದೀಪಾವಳಿ ಮಾಡುತ್ತಿದ್ದಾರೆ. ಮುಷ್ಟಿಯಷ್ಟಿರೋ ಅಫ್ಘಾನ್ ಸೇನೆ ಮುಂದೆ ಪಾಕಿಸ್ತಾನಗಳು ಮಂಡಿ ಊರಿದ್ದಾರೆ. ಅಫ್ಘಾನಿಸ್ತಾನದ ತಾಲಿಬಾನಿಗಳು ಎಷ್ಟು ಖತರ್ನಾಕ್ ಅಂದ್ರೆ, ಮೊದಲು ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದ್ರು, ಈಗ ಗಡಿಯಲ್ಲಿ ಧಮಾಕ ಮಾಡುತ್ತಿದ್ದಾರೆ. ಇದರಿಂದ ಇಡೀ ಪಾಕಿಸ್ತಾನದಲ್ಲಿ ಹಲ್ಚಲ್ ಶುರುವಾಗಿದೆ.
ಪುಟಿನ್ ಒಂದು ಹೇಳಿಕೆ ಬೆನ್ನಲ್ಲೇ ಪಾಕಿಸ್ತಾನದ ಮೇಲೆ ಅಫ್ಘಾನಿಗಳು ದಾಳಿ ಮಾಡುತ್ತಿದ್ದಾರೆ. ಅಫ್ಘಾನಿಸ್ತಾನ ಎಂದಿಗೂ ಕೂಡ ಉಗ್ರರ ಪರವಾಗಿ ನಿಂತಿಲ್ಲ ಅಂತ ರಷ್ಯಾ ಅಧ್ಯಕ್ಷ ಹೇಳ್ತಾ ಇದ್ದಂತೆಯೇ ತಾಲಿಬಾನಿಗಳು ಹಾವಳಿ ಆರಂಭಿಸಿದ್ದಾರೆ. ಅದಕ್ಕೆ ಶಹಬಾಜ್ ಶರೀಫ್ ಬಳಿಯಾಗಲಿ ಸೇನಾ ವಸ್ತ್ರಧಾರಿ ಮುಲ್ಲಾ ಮುನೀರ್ಗಾಗಲಿ ಉತ್ತರ ಕೊಡೋಕ್ಕಾಗ್ತಿಲ್ಲ. ಇದು ಕೇವಲ ಆರಂಭವಷ್ಟೇ. ಆ ಕಡೆ ಅಫ್ಘಾನಿಸ್ತಾನ, ಈ ಕಡೆ ಭಾರತ ಸೇರಿ ಪಾಕಿಸ್ತಾನವನ್ನ ಮದ್ದಳೆ ರೀತಿ ಬಜಾಯಿಸಲಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಈ ಜನ್ಮದಲ್ಲಿ ನೆಮ್ಮದಿ ಸಿಗೋದಿಲ್ಲ ಅಂತ ಅನ್ಸುತ್ತೆ. ಭಾರತದ ಸದಾಕಾಲ ಸಂಘರ್ಷದಲ್ಲೇ ಮುಳುಗುವ ಆ ದೇಶಕ್ಕೆ ಹೊಸ ಶತ್ರು ಸಿಕ್ಕಿದ್ದಾನೆ. ಆ ಶತ್ರು ಇನ್ನಿಲ್ಲದಂತ ಹಾವಳಿ ಕೊಡ್ತಿದ್ದಾನೆ ನೋಡಿ. ಅದು ಪಾಕಿಸ್ತಾನ. ಇದುವರೆಗೆ ಒಂದೇ ಒಂದು ಯುದ್ಧವನ್ನು ಕೂಡ ಗೆಲ್ಲಲಾಗದ ನರಪೇತಲ ದೇಶ. ಒಬ್ಬ ಪ್ರಧಾನಿಯನ್ನು 5 ವರ್ಷಗಳ ಕಾಲ ಆಳೋಕೆ ಬಿಡದ ದಟ್ಟ ದರಿದ್ರ ದೇಶ. ಜಗತ್ತು ಚಪ್ಪಟಿಯಾಗಿದೆ ಅಂತ ಹೇಳೋರ ಶತಮುಟ್ಟಾಳರನ್ನ ನಂಬಿರುವಂತಹ ಮಂದಬುದ್ಧಿಯ ಮಾನವರಿರುವಂತಹ ದೇಶ ಅದೇ ಪಾಕಿಸ್ತಾನ. ಇದೀಗ ಪಾಕಿಸ್ತಾನ ಮತ್ತೊಂದು ಯುದ್ಧವನ್ನ ಸೋಲ್ತಾ ಇದೆ, ಅದು ಕೂಡ ಅಫ್ಘಾನಿಸ್ತಾನದ ವಿರುದ್ಧ. ಪುಟಿನ್ ಆರ್ಡರ್, ಪಿಒಕೆಯಲ್ಲಿ ಧಮಾಕ. ಪಾಕಿಗಳನ್ನ ಅಟ್ಟಾಡಿಸುತ್ತಿದ್ದಾರೆ ಅಫ್ಘಾನಿಗಳು. ಪಾಕಿಸ್ತಾನದಲ್ಲಿ ಒಂದು ಜೀವಿ ಇದೆ, ಅದರ ಹೆಸರು ಆಸಿಮ್ ಮುನೇರ್. ಅವನು ತನಗೆ ತಾನೇ ಫೀಲ್ಡ್ ಮಾರ್ಷಲ್ ಪಟ್ಟವನ್ನ ಕೊಟ್ಟುಕೊಂಡಿದ್ದಾನೆ. ಇದೇ ಮೇಲೆ 4-5 ಪದಕವನ್ನು ಹಾಕಿಕೊಂಡು ಬಿಲ್ಡಪ್ ಬೇರೆ ಕೊಡೋ ಈ ವಿಚಿತ್ರ ಜೀವಿ ಯುದ್ಧ ನಡೆದರೆ ಸಾಕು ಬಿಲದಲ್ಲಿ ಅಡಗಿ ಕುಳಿತುಕೊಳ್ತಾನೆ. ಅದೇ ಕಾರಣಕ್ಕೆ ತಾಲಿಬಾನಿಗಳು ಕೂಡ ಪಾಕಿ ಸೈನ್ಯವನ್ನ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ. ಪಾಕಿಸ್ತಾನಿ ಗಡಿಯಲ್ಲಿ ತಾಲಿಬಾನ್ ಆರ್ಭಟ. ಭಾರತದ ಜೊತೆಗೆ ಯುದ್ಧ ಮಾಡಬೇಕು ಅಂತ ಪಾಕಿಸ್ತಾನಿ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಕನಸು ಕಾಣ್ತಿದ್ರೆ, ಪಾಕಿಸ್ತಾನದ ಗಡಿಯಲ್ಲಿ ತಾಲಿಬಾನಿಗಳು ದೀಪಾವಳಿ ಮಾಡುತ್ತಿದ್ದಾರೆ. ಮುಷ್ಟಿಯಷ್ಟಿರೋ ಅಫ್ಘಾನ್ ಸೇನೆ ಮುಂದೆ ಪಾಕಿಸ್ತಾನಗಳು ಮಂಡಿ ಊರಿದ್ದಾರೆ. ಅಫ್ಘಾನಿಸ್ತಾನದ ತಾಲಿಬಾನಿಗಳು ಎಷ್ಟು ಖತರ್ನಾಕ್ ಅಂದ್ರೆ, ಮೊದಲು ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದರು, ಈಗ ಗಡಿಯಲ್ಲಿ ಧಮಾಕ ಮಾಡುತ್ತಿದ್ದಾರೆ. ಇದರಿಂದ ಇಡೀ ಪಾಕಿಸ್ತಾನದಲ್ಲಿ ಹಲ್ಚಲ್ ಶುರುವಾಗಿದೆ. ಪುಟಿನ್ ಒಂದು ಹೇಳಿಕೆ ಬೆನ್ನಲ್ಲೇ ಪಾಕಿಸ್ತಾನದ ಮೇಲೆ ಅಫ್ಘಾನಿಗಳು ದಾಳಿ ಮಾಡುತ್ತಿದ್ದಾರೆ. ಅಫ್ಘಾನಿಸ್ತಾನ ಎಂದಿಗೂ ಕೂಡ ಉಗ್ರರ ಪರವಾಗಿ ನಿಂತಿಲ್ಲ ಅಂತ ರಷ್ಯಾ ಅಧ್ಯಕ್ಷ ಹೇಳ್ತಾ ಇದ್ದಂತೆಯೇ ತಾಲಿಬಾನಿಗಳು ಹಾವಳಿ ಆರಂಭಿಸಿದ್ದಾರೆ. ಅದಕ್ಕೆ ಶಹಬಾಜ್ ಶರೀಫ್ ಬಳಿಯಾಗಲಿ ಸೇನಾ ವಸ್ತ್ರಧಾರಿ ಮುಲ್ಲಾ ಮುನೀರ್ಗಾಗಲಿ ಉತ್ತರ ಕೊಡೋಕ್ಕಾಗ್ತಿಲ್ಲ. ಇದು ಕೇವಲ ಆರಂಭವಷ್ಟೇ. ಆ ಕಡೆ ಅಫ್ಘಾನಿಸ್ತಾನ, ಈ ಕಡೆ ಭಾರತ ಸೇರಿ ಪಾಕಿಸ್ತಾನವನ್ನ ಮದ್ದಳೆ ರೀತಿ ಬಜಾಯಿಸಲಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.